ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಹಾಕಿ ಅದಕ್ಕೆ ಉಪ್ಪು, ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಸಾಲೆನ ಬೇಯಿಸ್ಕೊಂಡ್ಮೇಲೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಎಗ್ಗು ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅಷ್ಟು ಖಾರನೂ ಇರಲಿಲ್ಲ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ ಗ್ರೇವಿ ದೋಸೆಗೆ ಮತ್ತು ಚಪಾತಿಗೆ ಮಾಡಿಕೊಟ್ರೆ. ಗ್ರೇವಿ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಸ್ವಲ್ಪ ಬೆಲ್ಲ ಮತ್ತು ರವೆ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ಮದರ್ಸ್ ಡೇಗೆ ಮಾಡಿದಾಗ ಮನೇಲಿ ಎಲ್ಲರಿಗೂ ಇಷ್ಟ ಆಗಿತ್ತು. ಸೊ ಮಾಡೋಣ ಅಂತ ಅದು ಕೂಡ ಒಂದು ಕಡೆ ಬೇಕ್ ಮಾಡೋಕ್ಕಿಟ್ಟು ಪಾಪುಗೆ ದೋಸೆ ಮಾಡಿ ತಿನ್ನಿಸ್ತಿದ್ದೀನಿ. ಅವನಂತೂ ತುಂಬಾ ಇಷ್ಟಪಟ್ಟು ತಿಂದ. ಗ್ರೇವಿ ಕೂಡ ಇಷ್ಟಪಟ್ಟೇ ತಿಂದ. ಇನ್ನು ಕೇಕ್ ಕೂಡ ಚೆನ್ನಾಗಿ ಬೇಕಾಗಿತ್ತು. ಅವನೇ ಈ ಥರ ಓಪನ್ ಮಾಡಬೇಕಿತ್ತಂತೆ, ನಾನು ಓಪನ್ ಮಾಡಿಬಿಟ್ಟೆ ಅಂತ ಅಳ್ತಿದ್ದಾನೆ. ಮತ್ತೆ ಅದನ್ನು ಕ್ಲೋಸ್ ಮಾಡಿ ಅವನ ಕೈಯಲ್ಲೇ ಓಪನ್ ಮಾಡಿಸ್ದೆ. ಅದಾದಮೇಲೆ ಅವನ ಕೈಯಲ್ಲೇ ಕಟ್ ಕೂಡ ಮಾಡಿಸ್ದೆ. ತುಂಬಾ ಖುಷಿ ಆಯಿತು ಅವನಿಗೆ. ಇನ್ನು ಅವನಿಗೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಈಗ ಕೇಕ್ ಎಲ್ಲ ನೋಡಿದಾಗ ಹ್ಯಾಪಿ ಬರ್ಡೇ ಅಂತ ಹೇಳ್ತಿರ್ತಾನೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು.